ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಸಂಮಿತಃ, ಸಮ್ಯಕ್ ಚೆನ್ನಾಗಿ, ಮಿತ ಅಂದರೆ ಮಾ ಅನ್ನುವಂತಹ ಅಕ್ಷರ ಜ್ಞಾನವನ್ನು ಸೂಚಿಸ್ತದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅವನನ್ನು. ಚೆನ್ನಾಗಿ ಅಂದರೆ ಏನು? ನಮ್ಮಿಂದ ಸಾಧ್ಯವಾದಷ್ಟು. ಮುಖ್ಯವಾಗಿ ಬೇಕಾಗಿರುವಂಥದ್ದು ಸ್ಪಷ್ಟತೆ. ಏನದು? ಅವನು ಯಾವ ಶಾಸ್ತ್ರದ ವಾಕ್ಯಗಳಲ್ಲಿ ಕಂಡರೂ ಸರ್ವೋತ್ತಮನಾಗಿಯೇ ಕಾಣುವವನು ಅಂತ ಹೇಳಿ. ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯ ಅಂತ ಸ್ವತಃ ಅವನೇ ಘೋಷಿಸಿಕೊಂಡ ಹಾಗೆ ವೇದದ ಎಲ್ಲ ಅಕ್ಷರಗಳಲ್ಲಿಯೂ ಎಲ್ಲ ಮಂತ್ರಗಳಲ್ಲಿಯೂ ಸಂಪೂರ್ಣವಾಗಿ ಭಾರತ, ಇತಿಹಾಸ, ಪುರಾಣಾದಿ ಎಲ್ಲ ಗ್ರಂಥಗಳಲ್ಲಿಯೂ ಅವನು ಹೇಗೆ ಸರ್ವೋತ್ತಮ ಅನ್ನುವಂಥದ್ದರ ಪ್ರತಿಪಾದನೆ ಆಗ್ತದೆ. ಅದಕ್ಕೋಸ್ಕರವೇ ನಮ್ಮ ಈ ಬದುಕು, ಜೀವನದ ಸಾಧನೆ ಅನ್ನುವಂಥದ್ದು ಇರೋದು. ಹಾಗಾಗಿ ವೇದ, ಪ್ರತ್ಯಕ್ಷ, ಅನುಮಾನ, ಆಗಮಾದಿಗಳಿಂದ ಸಮ್ಯಕ್ ಯಾರೆಲ್ಲ ಮೋಕ್ಷವನ್ನು ಪಡೆದಿದ್ದಾರೋ, ಬ್ರಹ್ಮಾದಿ ದೇವತೆಗಳು ಪೂರ್ವಕಲ್ಪದಲ್ಲಿ ಯಾವ ರೀತಿಯಾಗಿ ಅವನ ಉಪಾಸನೆ ಮಾಡಿ ಅನುಗ್ರಹವನ್ನು ಪಡೆದಿದ್ದಾರೋ ಅವರೆಲ್ಲರೂ ಕೂಡ ತಿಳಿದುಕೊಂಡದ್ದು ಅವನ ಸರ್ವೋತ್ತಮತ್ವವನ್ನು ಅಂತ ಹೇಳಿ. ಈ ರೀತಿಯಾಗಿ ಯಾವುದೇ ಪ್ರಮಾಣಗಳಿಂದಲೂ ಕೂಡ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ. ಕೆಲವೊಂದು ಪ್ರಮಾಣಗಳು ನಮಗೆ ಗೊಂದಲ ಉಂಟು ಮಾಡಬಹುದು. ಕೆಲವೊಂದು ವ್ರತಗಳು, ಕೆಲವೊಂದು ಕಥೆಗಳು ಪುರಾಣಗಳಲ್ಲಿ ಸ್ವಲ್ಪ ವಿಚಿತ್ರವಾಗಿ ಕಾಣ್ತದೆ. ಇಷ್ಟೆಲ್ಲ ದೇವತೆಗಳಿದ್ದಾರೆ, ಅದರಲ್ಲಿ ಪರಮಾತ್ಮ ಸಂಹಿತ ಅಂದರೆ ಸಮ್ಯಕ್ ಜ್ಞಾತ ಅಂತ ಹೇಳಿ ಹೇಗೆ ಅರ್ಥ ಮಾಡಿಕೊಳ್ಳೋದು? ಅಲ್ಲಿ ನೋಡಿದಾಗ ಬೇರೆ ದೇವತೆ ಉತ್ತಮರಾಗಿ ಕಾಣುವಂತಹ ಒಂದು ಪ್ರಸಂಗವೂ ಬರ್ಬೋದು ಅಲ್ವಾ? ಹಾಗಾಗಿ ಅದನ್ನೆಲ್ಲವನ್ನು ಮೀರಿ ನಿಂತು ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಸಮ್ಯಕ್ ಜ್ಞಾನವನ್ನು, ಆ ಸಮ್ಯಕ್ ಒಂದು ಅನುಸಂಧಾನವನ್ನು ನಾವು ಹೇಗೆ ಸಂಪಾದಿಸಿಕೊಳ್ಳುವುದು? ಆಗಲ್ಲ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ತಿಳಿದುಕೊಳ್ಳುವಂತಹ ಪೂರಕವಾದಂತಹ ಅನೇಕ ನಿಯಮಗಳಿವೆ. ವೇದ ಇತ್ಯಾದಿಗಳಿಗೆ ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ ಇತ್ಯಾದಿ ಅನೇಕ ಅಂಗಗಳು ಇವೆ. ಆ ಅಂಗಗಳ ಸಹಿತವಾಗಿ ಯಾವ ರೀತಿಯಲ್ಲಿ, ಅದಕ್ಕೋಸ್ಕರ ತಾನೇ ಬ್ರಹ್ಮಸೂತ್ರಾದಿಗಳ ರಚನೆಯನ್ನು ಮಾಡಿ ವೇದವ್ಯಾಸರು ನಮಗೆ ಅನುಗ್ರಹ ಮಾಡಿಕೊಟ್ಟದ್ದು. ಈ ರೀತಿಯಾಗೇ ವೇದಾರ್ಥಕ್ಕೆ ನಿರ್ಣಯ ಮಾಡಬೇಕು, ಒಂದು ಕಾನ್ಸೆಪ್ಟನ್ನು ಇದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ. ಯಾವತ್ತೂ ಅದು ಎಲ್ಲಿಯೂ ನಮಗೆ ಗೊಂದಲವನ್ನು ಉಂಟು ಮಾಡಬಾರದು. ಉದಾಹರಣೆಗೆ, ದೇವರ ಮಹತ್ವವನ್ನು, ಸರ್ವೋತ್ತಮತ್ವವನ್ನು ತಿಳಿದ ಮೇಲೆ ಅದನ್ನು ಉಪಾಸನೆ ಮಾಡುವಂತಹ ಬಗೆಯನ್ನು, ಅನುಸಂಧಾನವನ್ನು ನಾವು ಪ್ರಾಕ್ಟಿಕಲಲ್ಲಿ ತಂದುಕೊಂಡ ಮೇಲೆ ಮತ್ತೆ ನಮಗೆ ಅಲ್ಲಿ ಗೊಂದಲ ಯಾಕೆ? ಹಾಗಾಗಿ ಅದಕ್ಕೆ ಪೂರಕವಾಗಿ ಗೊಂದಲ ಅಂತ ಹೇಳಿದರೆ, ಆ ದೇವರ ದೊಡ್ಡವನು, ಈ ದೇವರ ದೊಡ್ಡವನು, ಅಥವಾ ನಾನು ಮಾಡ್ತಾ ಇರೋದು ತಪ್ಪು, ಹಾಗಾಗಿ ನಾನೇ ದೇವರು ಇತ್ಯಾದಿ ಎಲ್ಲ ಗೊಂದಲಗಳು ಬೇಡ. ದೇವರು ಸರ್ವೋತ್ತಮ ಅಂತ ಹೇಳಿದ ಮೇಲೆ ಕೊನೆಯವರೆಗೂ ನಾವು ಅವನ ಪಾದವನ್ನೇ ಹೋಗಿ ಸೇರುವಂತಹ ಸಂಕಲ್ಪ ಮಾಡೋದು, ಅವನೇ ಸರ್ವೋತ್ತಮ, ಅವನ ದಾಸಾನುದಾಸನಾಗಿ ನಾವು ನಿರಂತರ ಮೋಕ್ಷ ಆದ ಮೇಲೂ ಕೂಡ ಅವನ ಅನುಗ್ರಹದ ಆಧಾರದಲ್ಲಿ ಇರುವವರು ಅಂತ ಹೇಳಿ. ಅದೇ ರೀತಿಯಾಗಿ ನಮ್ಮ ಜೀವನದ ಕಲ್ಪನೆಯೂ ಅಲ್ವಾ? ನಮ್ಮ ಗುರುಗಳಾಗಲಿ, ನಮ್ಮ ಹಿರಿಯರಾಗಲಿ, ಅವರು ಹಾಗೆ ಇರಬೇಕು. ನಮಗೆ ಬೇಕು, ನಮ್ಮ ಜೊತೆಗೆ ಅವರ ಬದುಕು ಬೇಕು. ನಾವು ಜೀವನದ ಕಷ್ಟಗಳನ್ನೆಲ್ಲ ಮೀರಿ ನಿಂತು ಒಳ್ಳೆಯ ರೀತಿಯಲ್ಲಿ ಮನೆಯನ್ನು, ಸಂಸಾರವನ್ನು ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಚಂದದ ಜೀವನವನ್ನು ನಡೆಸಬೇಕು. ಇದೇ ಅಲ್ವಾ ನಾವು ಕಾಣುವಂತಹ, ಜೀವನದಲ್ಲಿ ಕಾಣುವಂತಹ ಸುಖದ ಕನಸು. ಹಾಗೆಯೇ ಈ ಜೀವನವನ್ನು ಮೀರಿ ನಿಂತು ಇನ್ನು ನಂತರದ ಒಂದು ಉತ್ತಮವಾದಂತಹ ಬದುಕಿಗೆ, ಅಲ್ಲಿಯೂ ಪರಮಾತ್ಮನನ್ನು ಸಂಪೂರ್ಣವಾಗಿ ನಾವು ಅವಲಂಬಿಸಿಕೊಂಡಿರುವುದು, ಆಶ್ರಯಿಸಿಕೊಂಡಿರುವಂತಹ ಕಲ್ಪನೆ ಹೇಗಿರಬೇಕು? ನಾವು ಅವನ ಅಧೀನವಾಗಿ ಅನಂತವಾದಂತಹ ಸುಖದಲ್ಲಿ ಸ್ವರ್ಗಾದಿಗಳ ಕಲ್ಪನೆ ಹಾಗೆಯೇ ಅಲ್ವ? ನಾನೇ ದೇವರಾಗ್ತೇನೆ ಅನ್ನುವಂತಹ ಒಂದು ಭ್ರಮೆ ಬೇಡ. ಈ ರೀತಿಯಾಗಿ ಪರಮಾತ್ಮನನ್ನೇ ಸರ್ವೋತ್ತಮ ಅಂತ ಹೇಳಿ ಸರ್ವತ್ರ ಅನುಸಂಧಾನ ಮಾಡಿಕೊಂಡು ನನ್ನದು ಏನೂ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿಕೊಳ್ಳುವಂಥದ್ದೇ ನಿಜವಾದಂತಹ ಒಂದು ಜ್ಞಾನ ಸಾಧನೆ ಅಂತೆ. ಹಾಗಾಗಿ ಬೇರೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಅಥವಾ ನಮ್ಮ ಜೀವನ ಅನುಭವಗಳಲ್ಲಿ ಅಥವಾ ನಾವು ತಿಳಿದುಕೊಳ್ಳಂತಹ ಅನೇಕ ಒಂದು ಮಾಹಿತಿಗಳಲ್ಲಿ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಏನಾದರೂ ಬಾಧಕವಾಗುವಂತಹ ವಿಚಾರಗಳಿದ್ದರೆ
ವಿಷ್ಣುವಾದಿಕ್ಯ ವಿರೋಧೀನಿ ಯಾನಿ ವೇದ ವಚಾಂಸ್ಯಪಿ ತಾನಿ ಯೋಜ್ಯಾನಿ ಅನುಕೂಲ್ಯಾತ್ ಆದಿಕ್ಯಸ್ಯ ಸರ್ವಶಃ ಅಂತ ಹೇಳಿ. ಅಂದರೆ ಪರಮಾತ್ಮನ ಸರ್ವೋತ್ತಮಕ್ಕೆ ವಿರೋಧವಾಗಿ ಬರುವಂತಹ ಯಾವುದೇ ಪ್ರಸಂಗಗಳಿದ್ದರೂ ಕೂಡ ಅದರ ಪೂರ್ವಾಪರಗಳ ವಿಮರ್ಶೆ ಮಾಡಿ ಅದು ಹೇಗೆ, ಯಾವ ಸಂದರ್ಭದಲ್ಲಿ, ಯಾವ ರೀತಿ ಪೂರಕ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಬೇಕು ಅಂತ. ಯಾಕಂದರೆ ಕೆಲವು ಕಡೆ ಬ್ರಹ್ಮ ಸರ್ವೋತ್ತಮನಾಗಿ ಕಾಣುವಂತಹ ಒಂದು ಪ್ರಸಂಗ ಅಥವಾ ಅಂತಹ ಒಂದು ಭ್ರಮೆ ಆ ರೀತಿಯಾಗಿ ಭಾಸ ಆಗಬಹುದು. ಮತ್ತೊಂದು ಕಡೆ ಶಿವನೇ ಸರ್ವೋತ್ತಮ ಅನ್ನುವಂತಹ ಒಂದು ರೀತಿಯಾದಂತಹ ಒಂದು ಪ್ರಸಂಗದ ಸೃಷ್ಟಿಯಾಗಿರಬಹುದು. ಮತ್ತೊಂದು ಕಡೆ ಬೇರೆ ಯಾವುದೋ ಒಂದು ದೇವತೆಯನ್ನೇ ಉತ್ತಮೋತ್ತಮವಾಗಿ ತೋರಿಸುವಂತಹ ಪ್ರಸಂಗ, ರಾಮ ಹೋಗಿ ಶಿವಲಿಂಗದ ಪೂಜೆ ಮಾಡುವಂಥದ್ದು, ಅದೇ ರೀತಿಯಾಗಿ ಶಿವ ಭಸ್ಮಾಸುರನಿಂದಲೂ ಸೋತು ನಾರಾಯಣನಿಗೆ ಶರಣಾಗುವುದು. ಹಾಗೆ ಅಂಬರೀಷನ ಕಥೆಯಲ್ಲಿ ಬರುವಾಗ ಸುದರ್ಶನ ಚಕ್ರದ ಆ ಒಂದು ಪ್ರಭಾವಕ್ಕೆ ಹೆದರಿ ಯಾವ ದೇವತೆಗಳು ಕೂಡ ಪರಿಹಾರ ಮಾಡದೆ ಕೊನೆಗೆ ನಾರಾಯಣನೇ ಉತ್ತಮ, ಅವನನ್ನೇ ಅದಕ್ಕೆ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ಹೇಳಿದಾಗ ಅವನು ಅದನ್ನೂ ಮತ್ತೆ ಇಲ್ಲ, ಭಕ್ತ ಪರಾಧೀನ ನಾನು ಅಂತ ಹೇಳಿ ಅಂಬರೀಷನ ಕಡೆಗೆ ಕಳಿಸಿದ್ದು. ಇಲ್ಲಿ ಯಾರು ಉತ್ತಮರು? ಹಾಗಾದರೆ ರಾಮಾವತಾರದಲ್ಲಿ ಕಾಣುವಂತಹ ಜೀವನದ ಅನೇಕ ಕಷ್ಟಮಯವಾದಂತಹ ಘಟನೆಗಳ ಸ್ಥಿತಿಗತಿಗಳು, ಕೃಷ್ಣಾವತಾರದಲ್ಲಿ ಕಾಣುವಂತಹ ಅನೇಕ ಲೀಲೆಗಳು, ಇದೆಲ್ಲ ಯಾವ ರೀತಿಯಾದಂತಹ ಗೊಂದಲವನ್ನೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಅದೆಲ್ಲವೂ ಕೂಡ ಅಸುರಮೋಹಕ್ಕೆ ಇರುವಂಥದ್ದು ಹೊರತಾಗಿ ನಾವು ಒಂದು ಸ್ಪಷ್ಟವಾದಂತಹ ನಿರ್ಣಯವನ್ನು ಅಗ್ನಿರ್ವೈದೇವಾನಾಂ ಅವಭೋಮಿಷ್ಟು ಪರಮಃ, ಇದು ವೇದವಾಕ್ಯ, ದೇವತಾ ತಾರತಮ್ಯವನ್ನು ಹೇಳುವಂತಹ ವೇದದ ಮಾತು ಇದು. ವಿಷ್ಣು ಪರಮಃ ಅಂತ ಹೇಳಿ ವ್ಯಾಪ್ತನಾದಂತಹ ಸರ್ವೋತ್ತಮನಾದಂತಹ ಮಹಾವಿಷ್ಣು ನಾರಾಯಣ ಸರ್ವೋಚ್ಚನಾಗಿದ್ದಾನೆ ಅಂತ ಹೇಳೋದು. ಅದನ್ನೇ ಮುಖ್ಯಾಧಾರವಾಗಿ ಇಟ್ಟುಕೊಂಡು ನಾವು ಉಳಿದದ್ದನ್ನೆಲ್ಲವನ್ನೂ ಕೂಡ ಚಿಂತನೆ ಮಾಡಿಕೊಂಡು ಹೋದಾಗ ನಮ್ಮ ಸ್ಪಷ್ಟತೆ ಇನ್ನಷ್ಟು ಗಟ್ಟಿಯಾಗ್ತದೆ, ಯಾವುದೇ ಗೊಂದಲಗಳಿರುವುದಿಲ್ಲ. ಅವನು ಸಂಮಿತ ಅಂತ ಹೇಳಿ ಆಗ ನಮಗೇನಾಯಿತು, ಯಾವುದೇ ವಿಧವಂತಹ ಬಾಧಕಗಳಾಗಲಿಲ್ಲ. ನಾವು ಎಲ್ಲಿಯೋ ಬದುಕ್ತೇವೆ, ಜೀವನದಲ್ಲಿ ಯಾವ ರೀತಿಯಾದಂತಹ ಒಂದು ಋಣಾನುಬಂಧ ಇದೆಯೋ ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳನ್ನು ಒಂದು ಹಂತಕ್ಕೆ ಬೆಳೆಸಿ ಮತ್ತೆ ಅವರನ್ನು ವಿದ್ಯಾಭ್ಯಾಸಕ್ಕೋ ಉದ್ಯೋಗಕ್ಕೋ ಎಲ್ಲೆಲ್ಲಿಗೋ ಕಳಿಸಬೇಕಾಗ್ತದೆ. ಆಗ ಬೇಕಾದಷ್ಟು ದಾರಿ ತಪ್ಪುವಂತಹ ಅವಕಾಶಗಳು ಇರಬಹುದಲ್ಲ. ಅಂದರೆ ಗೊಂದಲ, ನಾವು ಏನು ಹೇಳಿಕೊಟ್ಟಿರ್ತೇವೆ ಸಂಸ್ಕಾರಗಳು, ಅದರಲ್ಲಿ ಅವರಿಗೆ ಸ್ಪಷ್ಟವಾದಂತಹ ಒಂದು ಇದು ಹೀಗೇ ಇರಬೇಕು, ನಾನು ಬದಲಾಗಬಾರದು ಅನ್ನುವಂತಹ ಒಂದು ನಿರ್ಣಯ ಆಗಿದ್ದರೆ ಅವರು ದಾರಿ ತಪ್ಪುವುದಿಲ್ಲ ಅಲ್ವಾ? ಅಥವಾ ಅವರಿಗೆ ಅಥವಾ ನಮಗೂ ಕೂಡ ಸ್ವತಃ ಅಂತಹ ಯಾವುದಾದರೊಂದು ಇಂತಹ ದಾರಿ ತಪ್ಪುವಂತಹ ಅವಕಾಶಗಳು ಕಂಡಾಗ ಇದೆಲ್ಲ ನಾವು ಮಾಡ್ತಾ ಇರೋದು ಸುಮ್ಮನೆ, ಅಥವಾ ಇದನ್ನು ತಿಂದರೆ ಏನಾಗೋದಿಲ್ಲ, ಕುಡಿದರೆ ಏನಾಗೋದಿಲ್ಲ, ಈ ಸಹವಾಸದಿಂದ ಏನಾಗೋದು, ಇಂತಹ ಒಂದು ವಿಕಲ್ಪಗಳಿಂದ ಅಥವಾ ಆಕರ್ಷಣೆಗಳಿಂದ ನಮ್ಮನ್ನು ತಡೆದು ನಿಲ್ಲಿಸುವುದು ಯಾವುದು? ನಮ್ಮನ್ನೊಂದು ಕನ್ವಿಕ್ಷನ್ನು. ಇಲ್ಲ, ನಾನು ಇಂತಹ ಒಂದು ಅಪೂರ್ವವಾದಂತಹ ಪರಂಪರೆಯಿಂದ ಬಂದವನು, ನಮ್ಮ ಪೂರ್ವಜರು ಯಾರೂ ಕೂಡ ಇಂತಹ ಒಂದು ಅಪರಾಧವನ್ನು ಮಾಡಲಿಲ್ಲ, ಅಥವಾ ತಮ್ಮನ್ನು ಅಷ್ಟೊಂದು ಶುದ್ಧವಾಗಿ ಅಷ್ಟೊಂದು ಸನ್ಮಾರ್ಗದಲ್ಲಿ ರುಜುಮಾರ್ಗದಲ್ಲಿ ಇಟ್ಟುಕೊಂಡವರು ಅನ್ನುವಂತಹ ಒಂದು ಕನ್ವಿಕ್ಷನ್ ಇದ್ದಾಗ ಏನಾಗ್ತದೆ, ನಮ್ಮನ್ನು ಯಾವ ತಪ್ಪು ಮಾಡದಂತೆ ಅಥವಾ ಆ ಗೊಂದಲಗಳಿಂದಲೂ ಕೂಡ ಇಲ್ಲ ಆ ಒಂದು ಆ್ಯಂಗಲ್ ನೋಡುವಾಗ ಸರಿ ಕಂಡಿರಬಹುದು. ಈಗ ದುರಾಭ್ಯಾಸವನ್ನು ದುಶ್ಚಟವನ್ನು ಸಮರ್ಥನೆ ಮಾಡುವವರಲ್ಲಿ ಕೂಡ ಒಂದು ವಾದ ಇರ್ತದೆ. ಕೆಲವು ಸಲ ನಮಗೆ ಬೇರೆ ವಿಚಾರಗಳಲ್ಲಿ ಬರದ ಹಾಗೆ ಅದಕ್ಕೆ ಫೋಕಸ್ ಮಾಡಿದಾಗ ಅದೇ ದೊಡ್ಡದಾಗಿ ಕಾಣ್ತದೆ, ಅದೇ ಸತ್ಯವಾಗಿ ಕಾಣ್ತದೆ, ಅದೇ ಮುಖ್ಯವಾಗಿ ಕಾಣ್ತದೆ. ಆ ಒಂದು ಪರ್ಸೆಪ್ಷನ್, ನೋಡುವಂತಹ ದೃಷ್ಟಿಕೋನ ಅಷ್ಟೇ. ಆ ದೃಷ್ಟಿಕೋನವನ್ನು ಅಂದರೆ ನಮ್ಮ ಅನೇಕ ವಿಚಾರಗಳನ್ನು ಬಿಟ್ಟು ಕೆಲವರು ದಾರಿ ತಪ್ಪುವಂತಹ ಒಂದು ಸೂಕ್ಷ್ಮ ಸಂವೇದನೆ ಸನ್ನಿವೇಶ ಅದು. ಆಗ ಏನಾಗ್ತದೆ, ಮುಂಚೆ ನಮ್ಮ ಕನ್ವಿಕ್ಷನ್ನು ಸ್ಪಷ್ಟವಾಗಿದ್ದಾಗ, ಅದಕ್ಕೋಸ್ಕರ ಪ್ರಮಾಣ ಪ್ರಮೇಯ ಅಂತ ಕರೀತಾರೆ. ಪ್ರಮಾಣಗಳು ತುಂಬ ಬೇಕಾಗಬಹುದು, ಯಾವುದು ಎವಿಡೆನ್ಸು ಹಾಗೆ ಹೀಗೆ ಅಂತ. ಅದಕ್ಕಿಂತ ಮುಂಚೆ ನಾವು ಪ್ರಮೇಯವನ್ನು, ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ, ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳೋದು, ಪ್ರದಕ್ಷಿಣೆ ಮಾಡು ಅಂತ ಹೇಳೋದು, ಆರತಿ ತಗೋ, ತೀರ್ಥ ತಗೋ ಅಂತ ಹೇಳೋದು, ದೇವರು ದೊಡ್ಡವ ಅಂತ ಹೇಳಿಬೋದು. ಯಾರು ದೇವರು, ಯಾಕೆ ದೊಡ್ಡವ, ಅದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಪ್ರಮಾಣಗಳನ್ನು ಆಮೇಲೆ ಕಂಡುಕೋ. ಮೊದಲೇನಾಗ್ತದೆ, ಮೊದಲು ನಮಗೆ ಈ ಒಂದು ಸಿದ್ಧಾಂತವೂ ಬೇಕು. ಹಾಗಾಗಿ ನಾನು ದೇವರನ್ನು ತಿಳ್ಕೊಂಡ ಮೇಲೆ ಆಮೇಲೆ ನಾನು ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ಜೀವನ ಪರ್ಯಂತ ನೀನು ಪೂಜೆ ಮಾಡಲಿಕ್ಕಿಲ್ಲ, ಆಗೋದಿಲ್ಲ. ಹಾಗಾಗಿ ಅವನನ್ನು ಸಂಹಿತ ಅಂತ ಹೇಳುವಂತಹ ಈ ಒಂದು ಮಾತಿನಲ್ಲಿ ಇನ್ನೊಂದು ರೀತಿಯಾದ ಅರ್ಥವನ್ನು ಕಲ್ಪನೆ ಮಾಡಲಿಕ್ಕಾಗ್ತದೆ. ಸಂಹಿತ ಅಂತ ಹೇಳಿದರೆ ಸಮಾತ್ಮ ಸಂಹಿತ ಅಂತ ಹೇಳಿದಾಗ ಪದಚ್ಛೇದನ ಮಾಡುವಾಗ ಅಸಂಹಿತ ಅಂತ ಹೇಳಿ, ಅಂದರೆ ಸಮ್ಯಕ್ ಜ್ಞಾತ, ಸರಿಯಾಗಿ ತಿಳ್ಕೊಂಡವ, ಅವನನ್ನು ಸರಿಯಾಗಿ ಸರ್ವೋತ್ತಮ ಅಂತ ಎಲ್ಲ ಕಡೆಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದಾದರೆ, ಇನ್ನೊಂದು ಅಸಂಹಿತ,
ನೀವು ಯಾವುದೇ ಗ್ರಂಥಗಳನ್ನು ಹುಡುಕಿ ಎಷ್ಟು ಆಳಕ್ಕೂ ಹೋಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವನ ಅಸಮ್ಮಿತ ಅಂತ ಹೇಳಿ. ಅಂದರೆ ಎಷ್ಟು ಪ್ರಮಾಣಗಳು ಅವನ ಸರ್ವೋತ್ತಮತ್ವವನ್ನೇ ಹೇಳಿದರು. ವೇದದ ಅಥವಾ ಯಾವುದೇ ಒಂದು ಶಾಸ್ತ್ರ ಗ್ರಂಥದ ಸಮಸ್ತ ವಾಂಗ್ಮಯದ ಎಲ್ಲ ಭಾಗಗಳು ಕೂಡ ಅವನ ಶ್ರೇಷ್ಠತ್ವವನ್ನೇ ಹೇಳಿದರೂ ಕೂಡ ಯಥೋ ವಾಚೋ ನಿವರ್ತಂತೆ, ಮುಗಿಯುವುದಿಲ್ಲ. ಅವನ ಬಗ್ಗೆ ಹೇಳಿದಷ್ಟು ಮುಗಿಯೋದಿಲ್ಲ. ಆದ್ದರಿಂದ ಸಮ್ಯಕ್ಕಾಗಿ ಅವನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ವಾ. ಹಾಗಾಗಿ ಅವನು ಎಲ್ಲಿ ಮಿತ ಜಗತ್ತಿತಜಾ ಜದಿತಾರಜೇ ವಾಮನಾವತಾರದಲ್ಲಿ ಇಡೀ ಜಗತ್ತನ್ನು ವ್ಯಾಪಿಸಿ ಮತ್ತೂ ಅವನು ಬೆಳೆದಿದ್ದಾನೆ, ಜಗತ್ತೇ ಇಲ್ಲ ಅಲ್ಲಿ. ಅಂದರೆ ದಟ್ಸ್ ಆಲ್ ದ ಲಿಮಿಟೇಷನ್ ಆಫ್ ದಿಸ್ ಯೂನಿವರ್ಸ್. ಎಲ್ಲವನ್ನು ಮೀರಿ ನಿಂತವನು, ಎಲ್ಲವನ್ನು ದಾಟಿ ಹೋದವನು ಇತ್ಯಾದಿಗಳನ್ನೆಲ್ಲ ಗಮನಿಸುವಾಗ ಅವನನ್ನು ಇಷ್ಟೇ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ ಕಾರಣ ಅವನು ಸಂಮಿತ ಹೇಗೋ ಅವನು ಅಸಮ್ಮಿತನೂ ಹೌದು. ಹಾಗಾಗಿ ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಆಯಿತಾ? ಅಷ್ಟು ಮಾತ್ರ ಅಲ್ಲ, ಯಾಕಂದರೆ ನಮ್ಮಲ್ಲಿರುವಂತಹ ಲಿಮಿಟ್ ಇಷ್ಟೇ. ನಮಗೇನಾಯಿತು, ಇಷ್ಟು ಬೇಕು ಅಂತ ಹೇಳಿ ನಮಗೆ ಕುಡಿಯಲಿಕ್ಕೆ ನೀರು ಬೇಕು. ಆಯಿತಾ? ಬೇಕಾದಷ್ಟು ನೀರಿನ ದೊಡ್ಡ ಸರೋವರವೇ ಸಿಕ್ಕಿತು ನಮಗೆ ಬೇಕಾಗಿದ್ದೆಷ್ಟು ಇಷ್ಟು ಮಾತ್ರ. ಆದರೆ ಆ ಸರೋವರದ ಆಳ ಅಗಲವನ್ನು ನೋಡಿಕೊಳ್ಳಲಿಕ್ಕೆ ನಮಗೆ ಆಗೋದಿಲ್ಲ. ಆ ಥರ ಪರಮಾತ್ಮ ನಮಗೆ ಅವನನ್ನು ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಇಷ್ಟು. ಆದ್ದರಿಂದ ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅವನು ಅಸಮ್ಮಿತ. ಆದರೆ ಅವನ ದೃಷ್ಟಿಗೆ ಅಥವಾ ಅವನ ಒಂದು ನಿಜವಾದಂತಹ ವಸ್ತುಸ್ಥಿತಿ ಅವನು ಸಂಮಿತ ಅಲ್ವಾ. ಹಾಗಾಗಿ ವೇದದ ಸಂಪೂರ್ಣವಾಗ ಸಮಗ್ರವಾಗಿ ಅವನನ್ನು ಅವನೇ ತಿಳ್ಕೊಂಡವನು ಅಂತ ಹೇಳಿ. ಆದ್ದರಿಂದ ಅರ್ಜುನ ಕೃಷ್ಣನಿಗೆ ಅದನ್ನೇ ಹೇಳಿದ್ದು, ನಿನ್ನನ್ನು ಬಿಟ್ಟು ಬೇರೆ ಪ್ರಪಂಚದಲ್ಲಿ ಬೇರೆ ಯಾರಿಗೂ ವಕ್ತುಮರ್ಷೇಟೇನ ದಿವ್ಯಾಹ್ಯಾತ್ಮ ವಿಭೂತಯ, ನಿನ್ನ ಬಗ್ಗೆ ನನಗೆ ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ನನ್ನ ಯೋಗ್ಯತೆಯನ್ನು ನೀನು ಅರ್ಥ ಮಾಡಿಕೊಂಡು ನಿನ್ನ ಬಗ್ಗೆ ನನಗೆ ತಿಳಿಸಿಕೊಳ್ಳಲಿಕ್ಕೆ ಸಾಧ್ಯ. ನಾನಾಗೇ ತಿಳ್ಕೊಳ್ತೇನೆ ಅಂದರೆ ಅದು ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ಕೊನೆ ಮಾಡಬೇಕು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಅಂತಹ ಅಪರಿಮಿತವಾದಂತಹ ಸ್ವರೂಪ ನಿನ್ನದು. ಆದ್ದರಿಂದ ನೀನೇ ಕರುಣೆ ಮಾಡಿ ನಿನ್ನ ಬಗ್ಗೆ ನನ್ನ ಮನಸ್ಸಿಗೆ ನೀನೇ ಒಂದಷ್ಟು ಜ್ಞಾನವನ್ನು ಕೊಡು, ಕರುಣಿಸಿಕೊಡು, ತಿಳಿಸಿಕೊಡು ಅಂತ ಹೇಳಿ ಅರ್ಜುನನೂ ಶರಣಾಗತಾನೆ ಅಂತ ಕೇಳಿಕೊಂಡದ್ದು ಅದಕ್ಕೆ. ಯಾಕೆ? ಅವನು ಸಂಮಿತ, ಹಾಗೆಯೇ ಅಸಮ್ಮಿತನೂ ಹೌದು. ಕೃಷ್ಣಾರ್ಪಣಂ.